ಆತ್ಮೀಯ ವಿದ್ಯಾರ್ಥಿಗಳೇ, BA ಅಂತಿಮ ವರ್ಷದ ಪತ್ರಿಕೆ 2ರಲ್ಲಿನ ಯುದ್ಧಾನಂತರದ ಅಂದರೆ ಮೊದಲ ಜಾಗತಿಕ ಸಮರ ಮುಕ್ತಾಯವಾದ ಮೇಲೆ 1919ರಿಂದ 1939ರ ಅವಧಿಯ ಒಂದು ಇತಿಹಾಸವನ್ನು ವಿಫಲತೆ ಇತಿಹಾಸ ಅಂತೇಳಿ ಕರೀತಾರೆ. ಆ ಅವಧಿಯಲ್ಲಿ ಸರ್ವಾಧಿಕಾರತ್ವಗಳು ಯುರೋಪಿನಲ್ಲಿ ಬೆಳೆದು ಬಂದವು. ಹಾಗೆ ಬೆಳೆದು ಬಂದಂಥ ಸರ್ವಾಧಿಕಾರತ್ವಗಳಲ್ಲಿ ಇಟಲಿಯಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತ ಹಾಗೂ ಜರ್ಮನಿಯಲ್ಲಿ ನಾಜಿ ಸಿದ್ಧಾಂತದ ಬಗ್ಗೆ ನಾವು ಅಧ್ಯಯನ ಮಾಡುವುದು ಅವಶ್ಯಕವಾಗಿದೆ. ಈಗಾಗಲೇ ನಮ್ಮ ಹಿಂದಿನ ತರಗತಿಗಳಲ್ಲಿ ನಾವು ಫ್ಯಾಸಿಸ್ಟ್ ಸಿದ್ಧಾಂತ ಮತ್ತು ಮುಸೊಲಿನಿಯ ಜೀವನ ಸಾಧನೆ, ಮುಸೊಲಿನಿಯ ಆಂತರಿಕ ನೀತಿ, ವಿದೇಶಾಂಗ ನೀತಿಯ ಬಗ್ಗೆ ಮತ್ತು ಆತನ ಅವನತಿಯ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಆ ನಂತರದ ಒಂದು ಅಧ್ಯಾಯ ನಾಜಿ ಸಿದ್ಧಾಂತ, ಜರ್ಮನಿಯಲ್ಲಿ ನಾಜಿ ಸಿದ್ಧಾಂತ. ಸೊ ಜರ್ಮನಿಯಲ್ಲಿ ನಾಜಿ ಸರ್ವಾಧಿಕಾರತ್ವ ರೂಪಿಸಿದಂತಹ ಶಿಲ್ಪಿ ಅಡಾಲ್ಫ್ ಹಿಟ್ಲರ್ ಆತನಿಗೆ ಸಲ್ತಾ ಇದೆ. ಸೊ ಅಡಾಲ್ಫ್ ಹಿಟ್ಲರ್ ಜರ್ಮನಿಯಲ್ಲಿ ತನ್ನ ನಾಜಿ ಸಿದ್ಧಾಂತ, ಸರ್ವಾಧಿಕಾರತ್ವದ ಸಿದ್ಧಾಂತವನ್ನು ಪ್ರಚುರಪಡಿಸಿದ. ಹಾಗಾದರೆ ಅಡಾಲ್ಫ್ ಹಿಟ್ಲರ್ ಬಗ್ಗೆ ನಾವು ಮತ್ತು ಆತನ ನಾಜಿ ಸಿದ್ಧಾಂತದ ಬಗ್ಗೆ ನೋಡುವುದಾದರೆ, ಮೊದಲನೇ ಮಹಾಯುದ್ಧದ ನಂತರ ಜರ್ಮನಿಯಲ್ಲಿ ರೂಪುಗೊಂಡ ಹೊಸ ರಾಜಕೀಯ ಸಿದ್ಧಾಂತ ನಾಜಿ ಸಿದ್ಧಾಂತವಾಗಿದೆ. ಇದು ಫ್ಯಾಸಿಸ್ಟ್ ಸಿದ್ಧಾಂತದಂತೆ ಇದು ಕೂಡ ಸರ್ವಾಧಿಕಾರತ್ವದ ಸಿದ್ಧಾಂತ. ಫ್ಯಾಸಿಸ್ಟ್ ಸಿದ್ಧಾಂತದಂತೆ, ಇಟಲಿಯ ಫ್ಯಾಸಿಸ್ಟ್ ಸಿದ್ಧಾಂತದಂತೆ ಇದು ಕೂಡ ಒಂದು ಸರ್ವಾಧಿಕಾರತ್ವದ ಸಿದ್ಧಾಂತವಾಗಿದೆ. ಜರ್ಮನಿಯಲ್ಲಿ ಇದನ್ನು ರೂಪಿಸಿ ಬೆಳೆಸಿದ ಕೀರ್ತಿ, ಶ್ರೇಯಸ್ಸು ಅಡಾಲ್ಫ್ ಹಿಟ್ಲರ್ನಿಗೆ ಸಲ್ತಾ ಇದೆ. ಈತ 1889ರ ಏಪ್ರಿಲ್ 20ರಂದು ಆಸ್ಟ್ರಿಯಾದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ. 1889 ಏಪ್ರಿಲ್ 20th at Austria. He was born at Austria in a common family. ಒಂದು ಸಾಮಾನ್ಯ ಕುಟುಂಬದಲ್ಲಿ ಈತನ ಜನನವಾಯಿತು. ತಂದೆ ಸುಂಕದ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು. ತಾಯಿ ಅನಕ್ಷರಸ್ಥೆಯಾಗಿದ್ದಳು. ತನ್ನ ತಂದೆ ತಾಯಂದಿರನ್ನ ಈತ ಚಿಕ್ಕಂದಿನಲ್ಲಿಯೇ ಕಳೆದುಕೊಂಡ ಹಾಗೂ ಸಾಕಷ್ಟು ಕಷ್ಟದ ಒಂದು ಜೀವನವನ್ನು ಈತ ಅನುಭವಿಸಬೇಕಾಯಿತು. ಮುಂದೆ ಇದು ಈತನ ವಿದ್ಯಾಭ್ಯಾಸಕ್ಕೆ ಕೂಡ ಅಡ್ಡಿಯನ್ನು ಉಂಟು ಮಾಡಿತು. ಕೊನೆಗೆ ತನ್ನ ಜೀವನೋಪಾಯಕ್ಕೆ ಸಣ್ಣ ಪುಟ್ಟ ಕೆಲಸಗಳನ್ನು ಈತ ಕೈಕೊಂಡ. ಈತನ ಜೀವನ ಕಷ್ಟದ ಜೀವನವಾಗಿದ್ದು, ಈತ ತನ್ನ ಜೀವನ ನಿರ್ವಹಣೆಗಾಗಿ ಆಸ್ಟ್ರಿಯಾದ ವಿಯೆನ್ನಾ ನಗರದಿಂದ ಮ್ಯೂನಿಚ್ ನಗರಕ್ಕೆ ಧಾವಿಸಿದ. ಮೊದಲ ಮಹಾಯುದ್ಧ ಆರಂಭವಾದಾಗ ದೇಶಪ್ರೇಮಿಯಾದ ಈತ ಸೈನ್ಯಕ್ಕೆ ಸೇರ್ಪಡೆಯಾದನು. ಯುದ್ಧದಲ್ಲಿ ಈತ ತೋರಿದ ಸಾಹಸಕ್ಕಾಗಿ ಈತನಿಗೆ ಐರನ್ ಕ್ರಾಸ್ ಮೆಡಲ್ ಪ್ರಾಪ್ತವಾಯಿತು. ಯುದ್ಧ ಮುಕ್ತಾಯವಾದ ಮೇಲೆ ಈತ ನಿರುದ್ಯೋಗಿಯಾಗಿ ಸೈನ್ಯದಿಂದ ಹೊರಹೊಮ್ಮಿದ. ಈತ ಜರ್ಮನಿಯ ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಸೇರ್ಪಡೆಯಾದನು. ಅಂದರೆ ಯುದ್ಧ ಮುಕ್ತಾಯವಾದ ಮೇಲೆ ನಿರುದ್ಯೋಗಿಯಾಗಿ ಈತ ಅಲೆದಾಡಿ ಅಂತಿಮವಾಗಿ ಜರ್ಮನಿಯಲ್ಲಿ ಪ್ರಚಲಿತವಿದ್ದಂತಹ ಒಂದು ರಾಷ್ಟ್ರೀಯ ಸಮಾಜವಾದಿ ಪಕ್ಷವನ್ನು ಸೇರಿದ, ನ್ಯಾಷನಲ್ ಸೋಷಿಯಲಿಸ್ಟ್ ಪಾರ್ಟಿಯನ್ನು ಈತ ಸೇರಿದ. ಅತ್ಯಲ್ಪ ಕಾಲದಲ್ಲಿಯೇ ನಾಯಕನಾಗಿ ಮಾರ್ಪಟ್ಟು ಮ್ಯೂನಿಚ್ ನಗರವನ್ನು ತನ್ನ ಕಾರ್ಯಚಟುವಟಿಕೆಯ ಕೇಂದ್ರವನ್ನಾಗಿರಿಸಿದ. ವಿದಿನ್ ಎ ಶಾರ್ಟ್ ಪೀರಿಯಡ್ he became the leader of this particular party and he made Munich as the center of the activities for this particular political party. ಈ ರಾಷ್ಟ್ರೀಯ ಸಮಾಜವಾದಿ ಪಕ್ಷದ ಸಂಕ್ಷಿಪ್ತ ರೂಪವೇ ನಾಜಿ ಪಕ್ಷವಾಗಿದೆ. ರಾಷ್ಟ್ರೀಯ ಸಮಾಜವಾದಿ ಪಕ್ಷದ ಸಂಕ್ಷಿಪ್ತ ರೂಪವೇ ಈತನ ನಾಜಿ ಪಕ್ಷವಾಗಿದೆ ಅಂತ ಹೇಳ್ಬೋದು. ಹಿಟ್ಲರ್ ಜರ್ಮನಿಯಲ್ಲಿ ಸರ್ವಾಧಿಕಾರಿಯಾಗಿ ಮಾರ್ಪಡಲು ಜರ್ಮನಿಯಲ್ಲಿ ಮೊದಲ ಮಹಾಯುದ್ಧದ ನಂತರ ಏರ್ಪಟ್ಟಂಥ ಪರಿಸ್ಥಿತಿಗಳು ನೆರವಾದವು. ಹಿಟ್ಲರ್ ಜರ್ಮನಿಯಲ್ಲಿ ಸರ್ವಾಧಿಕಾರಿಯಾಗಿ ಮಾರ್ಪಡಲು ಜರ್ಮನಿಯಲ್ಲಿ ಮೊದಲ ಮಹಾಯುದ್ಧದ ನಂತರ ಏರ್ಪಟ್ಟ ಪರಿಸ್ಥಿತಿಗಳು ನೆರವಾದವು. ಮೊದಲ ಮಹಾಯುದ್ಧ ಜರ್ಮನಿಗೆ ವಿನಾಶಕಾರಿಯಾಗಿ ಮಾರ್ಪಟ್ಟಿತು. ಯುದ್ಧದಲ್ಲಿ ಜರ್ಮನಿ ಅನುಭವಿಸಿದಂಥ ಸೋಲು, ಯುದ್ಧದ ನಂತರ ಪ್ಯಾರಿಸ್ ಶಾಂತಿ ಸಮ್ಮೇಳನದಲ್ಲಿ ಬಲಾತ್ಕಾರವಾಗಿ ಹೊರಿಸಲ್ಪಟ್ಟಂಥ ವರ್ಸೈಲ್ಸ್ ಒಪ್ಪಂದ ಜರ್ಮನಿಯನ್ನು ಸಂಪೂರ್ಣವಾಗಿ ಜರ್ಜರಿತಗೊಳಿಸಿತು. ಈ ಯುದ್ಧದಲ್ಲಿ ಜರ್ಮನಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಂಪೂರ್ಣ ನಾಶವಾಯಿತು. ಅದರ ಸಾಮ್ರಾಜ್ಯ ಮುರಿದು ಬಿದ್ದಿತು. ವಸಾಹತುಗಳು ಕೈಬಿಟ್ಟು ಹೋದವು. ಅವರ ಭೂ, ವಾಯು ಮತ್ತು ನೌಕಾಬಲಗಳು ನಾಶವಾದವು. ನಗರಗಳು, ಕೈಗಾರಿಕಾ ಕೇಂದ್ರಗಳು, ರೇವು ಪಟ್ಟಣಗಳು ನಾಶವಾಗಿ ಹೋದವು. ಈ ಎಲ್ಲ ಯುದ್ಧದ ವಿನಾಶಕ್ಕೆ ಕಾರಣವಾದಂತಹ 2ನೇ ವಿಲಿಯಂ ಚಕ್ರವರ್ತಿಯು ಹಾಲೆಂಡಿಗೆ ಓಡಿ ಹೋದನು. ಸೊ ಎಲ್ಲ ವಿನಾಶಕ್ಕೆ, ಜರ್ಮನಿಯ ಒಂದು ನಾಶಕ್ಕೆ
ಕಾರಣೀಭೂತನಾದಂಥ ದೊರೆ ಎರಡನೇ ವಿಲಿಯಂ ಚಕ್ರವರ್ತಿ ಹಾಲೆಂಡ್ಗೆ ಪಲಾಯನ ಮಾಡಿದ. ಆಗ ಸಮಾಜವಾದಿ ಪ್ರಜಾಸತ್ತಾತ್ಮಕ ನಾಯಕನಾದ ಫ್ರೆಡ್ರಿಕ್ ಎಬರ್ಟ್ ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪನೆ ಮಾಡಿದ. ಹಾಗೂ 1919ರಲ್ಲಿ ಚುನಾಯಿತ ರಾಷ್ಟ್ರೀಯ ಅಸೆಂಬ್ಲಿ ಹೊಸ ರಾಜ್ಯಾಂಗವನ್ನು ರಚಿಸಿತು. ಇದಕ್ಕೆ ವೇಮರ್ ಗಣರಾಜ್ಯ ಎಂದು ಕರೆಯಲಾಗಿದೆ. ಇದರ ಅಧ್ಯಕ್ಷ ಫ್ರೆಡ್ರಿಕ್ ಎಬರ್ಟ್ ಈತ 1819ರಿಂದ 1925ರವರೆಗೆ ಅಸ್ತಿತ್ವದಲ್ಲಿದ್ದನು. ಮಿತ್ರ ರಾಷ್ಟ್ರಗಳ ಜೊತೆ ಶಾಂತಿ ಒಪ್ಪಂದ ಮಾಡಿಕೊಳ್ಳುವುದು ಈ ಹೊಸ ಗಣರಾಜ್ಯದ ಮೊದಲ ಕರ್ತವ್ಯವಾಗಿತ್ತು. ಗಣರಾಜ್ಯದ ವಿರೋಧ ಲೆಕ್ಕಿಸದೆ ಕಠಿಣ ಮತ್ತು ಅಪಮಾನಕರವಾದ ವರ್ಸೈಲ್ಸ್ ಒಪ್ಪಂದವನ್ನು ಜರ್ಮನಿ ಮೇಲೆ ಹೇರಲಾಯಿತು. ಈ ಒಪ್ಪಂದ ಜರ್ಮನಿಗೆ ಗಾಯದ ಮೇಲೆ ಬರೆ ಎಳೆದಂತಾಯಿತು. ಅಂದರೆ ಅದರ ಮೇಲೆ ಹೊರಿಸಿದ ಎಲ್ಲ ದೋಷಾರೋಪಣೆಗಳನ್ನು ಹೊತ್ತು ಜಗತ್ತಿನ ಮುಂದೆ ತಲೆಬಾಗಿ ಜರ್ಮನಿ ನಿಲ್ಲಬೇಕಾಯಿತು. ಇದರಿಂದ ಜರ್ಮನ್ರಲ್ಲಿ ಸೇಡಿನ ಕಿಡಿ ಅವರ ಅಂತರಾಳದಲ್ಲಿ ಮೊಳಕೆ ಒಡೆಯಿತು. ವರ್ಸೈಲ್ಸ್ ಒಪ್ಪಂದ ಕೊನೆಗಾಣಿಸಿ ಜರ್ಮನಿ ತನ್ನ ಹಿಂದಿನ ಸಾಮ್ರಾಜ್ಯ ಗೌರವ ಪ್ರತಿಷ್ಠೆ ಪುನಃ ಗಳಿಸಬೇಕು, ಜಗತ್ತಿನಲ್ಲಿ ತಲೆ ಎತ್ತಿ ಬಾಳಬೇಕು ಎಂಬುದು ಅದರ ಆಶೋತ್ತರವಾಗಿತ್ತು. ಈ ಆಶೋತ್ತರ ಈಡೇರಿಸುವಲ್ಲಿ ಆ ಗಣರಾಜ್ಯ ವೇಮರ್ ಗಣರಾಜ್ಯ ಸಂಪೂರ್ಣವಾಗಿ ವಿಫಲವಾಯಿತು. ಜರ್ಮನಿಯ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಅಸ್ತಿತ್ವದಲ್ಲಿದ್ದಂಥ ವೇಮರ್ ಗಣರಾಜ್ಯ ಸಂಪೂರ್ಣವಾಗಿ ವಿಫಲವಾಯಿತು. ಇದರ ವಿಫಲತೆ ಮತ್ತು ಅಸಮರ್ಥತೆ ಹಿಟ್ಲರ್ ಮತ್ತು ಆತನ ನಾಜಿ ಪಕ್ಷದ ಏಳಿಗೆಗೆ ದಾರಿ ಮಾಡಿಕೊಟ್ಟಿತು ಅಂತ ಹೇಳ್ಬೋದು. ವೇಮರ್ ಗಣರಾಜ್ಯದ ವಿಫಲತೆ ಮತ್ತು ಅಸಮರ್ಥತೆ ಹಿಟ್ಲರ್ ಹಾಗೂ ಆತನ ನಾಜಿ ಪಕ್ಷದ ಸರ್ವಾಧಿಕಾರ ಜರ್ಮನಿಯಲ್ಲಿ ರೂಪುಗೊಳ್ಳಲಿಕ್ಕೆ ಕಾರಣವಾಯಿತು ಎಂದು ಹೇಳಬಹುದು. 1923ರಲ್ಲಿ ಹಿಟ್ಲರ್ ಜರ್ಮನ್ ಗಣರಾಜ್ಯವನ್ನು ಉರುಳಿಸಿ ಅಧಿಕಾರಕ್ಕೆ ಬರಲು ಸನ್ನಾಹ ನಡೆಸಿದ. ಇನ್ ದ ಇಯರ್ 1923 Hitler made an attempt to disqualify German Republic and he tried to came for power. ಆದರೆ ಆತನ ಪ್ರಯತ್ನ ವಿಫಲವಾಗಿ ಆತ 5 ವರ್ಷ ಸೆರೆಮನೆಯ ಶಿಕ್ಷೆಯನ್ನು ಅನುಭವಿಸಬೇಕಾಯಿತು. His attempt was failed and he was arrested and imprisoned for 5 years. ಹಿಟ್ಲರ್ ಸೆರೆಮನೆಯಲ್ಲಿ ತನ್ನ ಆತ್ಮಕಥನವನ್ನು ಮೈ ಸ್ಟ್ರಗಲ್ ಜರ್ಮನ್ ಭಾಷೆಯಲ್ಲಿ ಮೈನ್ ಕ್ಯಾಂಪ್ ಅಥವಾ ಮೈ ಸ್ಟ್ರಗಲ್ ಎಂಬ ಗ್ರಂಥವನ್ನು ಬರೆದ. ಈ ಗ್ರಂಥದಲ್ಲಿ ಆತ ತನ್ನ ಸಿದ್ಧಾಂತ ಹಾಗೂ ಯೋಜನೆಗಳನ್ನು ಸವಿಸ್ತಾರವಾಗಿ ಬರೆದ. ಈ ಗ್ರಂಥವು ನಾಜಿ ಪಕ್ಷಕ್ಕೆ ಹಾಗೂ ಅದರ ಸದಸ್ಯರಿಗೆ ಬೈಬಲ್ ಗ್ರಂಥವಾಗಿ ಪರಿಣಮಿಸಿದೆ. ನಾಜಿ ಪಕ್ಷಕ್ಕೆ ಹಾಗೂ ಅದರ ಸದಸ್ಯರಿಗೆ ಬೈಬಲ್ ಗ್ರಂಥವಾಗಿ ಪರಿಣಮಿಸಿದೆ. ಸೊ ಈ ಅವಧಿಯಲ್ಲಿ ನೈಸ್ಮ್ಯಾನ್ ಎಂಬಾತ ಜರ್ಮನಿಯ ಚಾನ್ಸಲರ್ ಆಗಿದ್ದ. ಜರ್ಮನಿಯ ಪುನರ್ನಿರ್ಮಾಣಕ್ಕೆ ದೃಢ ಯತ್ನಗಳನ್ನು ನಡೆಸಿದನು. 1924ರಲ್ಲಿ ಪಾರ್ಲಿಮೆಂಟ್ನಲ್ಲಿ ನಾಜಿ ಪಕ್ಷ 14 ಸ್ಥಾನವನ್ನು ಹೊಂದಿದ್ದು 1930ರಲ್ಲಿ 107, 1932ರ ಚುನಾವಣೆಯಲ್ಲಿ ನಾಜಿ ಪಕ್ಷದ ಸ್ಥಾನ 230ಕ್ಕೆ ಹಾಗೂ 1933ರ ಚುನಾವಣೆಯಲ್ಲಿ ನಾಜಿ ಪಕ್ಷದ ಸ್ಥಾನ 288ಕ್ಕೆ 288 ಸ್ಥಾನಕ್ಕೆ ಗಳಿಸಿ ಅಧಿಕ ಸಂಖ್ಯಾತ ಪಕ್ಷವಾಗಿ ಹೊರಹೊಮ್ಮಿತು. 1933ರಲ್ಲಿ ಅಧ್ಯಕ್ಷ ಹಿಂಡೆನ್ಬರ್ಗ್ ಹಿಟ್ಲರ್ನನ್ನು ಚಾನ್ಸಲರ್ ಆಗಿ ನೇಮಿಸಿ 1934ರಲ್ಲಿ ಮರಣ ಹೊಂದಿದನು. 1933ರಲ್ಲಿ ಜರ್ಮನ್ ಅಧ್ಯಕ್ಷ ಹಿಂಡೆನ್ಬರ್ಗ್ ಹಿಟ್ಲರ್ನನ್ನು ಚಾನ್ಸಲರ್ನನ್ನಾಗಿ ನೇಮಿಸಿ 1934ರಲ್ಲಿ ಆತ ಮರಣ ಹೊಂದಿದ. ಹಿಟ್ಲರ್ ಅವನ ಸ್ಥಾನದಲ್ಲಿ ಜರ್ಮನಿಯ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಅಧಿಕಾರವನ್ನು ತನ್ನಲ್ಲಿಯೇ ಕೇಂದ್ರೀಕರಿಸಿಕೊಂಡು ಜರ್ಮನಿಯ ಸರ್ವಾಧಿಕಾರಿಯಾಗಿ ಮಾರ್ಪಟ್ಟನು. ಇದು ಹಿಟ್ಲರ್ ಸರ್ವಾಧಿಕಾರಿ ಆಗಿ ಮಾರ್ಪಡಲಿಕ್ಕೆ ಪ್ರಮುಖವಾದಂತಹ ಅಂಶವಾಗಿದೆ ಅಂತ ಹೇಳ್ಬೋದು. ಹೀಗೆ ಹಿಟ್ಲರ್ ತನ್ನ ಸ್ವಪ್ರಯತ್ನ ಮತ್ತು ಜರ್ಮನಿಯಲ್ಲಿ ಮೊದಲ ಜಾಗತಿಕ ಸಮರದ ನಂತರ ಏರ್ಪಟ್ಟಂಥ ಸ್ಥಿತಿಗತಿಗಳನ್ನು ಲಾಭವನ್ನು ಪಡೆದು ತನ್ನ ಈ ನಾಜಿ ಪಕ್ಷವನ್ನು ಬಲಗೊಳಿಸಿ ಹಂತ ಹಂತವಾಗಿ ಈತ ಉನ್ನತಿಗೇರಿ ಅಂತಿಮವಾಗಿ ಜರ್ಮನಿಯ ಚಾನ್ಸಲರ್ ಆದ. ನಂತರ ಜರ್ಮನಿಯ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಅಧಿಕಾರವನ್ನೆಲ್ಲ ತನ್ನಲ್ಲಿಯೇ ಕೇಂದ್ರೀಕರಿಸಿಕೊಂಡು ಜರ್ಮನಿಯ ಸರ್ವಾಧಿಕಾರಿಯಾಗಿ ಮಾರ್ಪಟ್ಟ ಎಂದು ಹೇಳಬಹುದು. ಸೊ ಈತನ ಒಂದು ನಾಜಿ ಪಕ್ಷದ ಸಿದ್ಧಾಂತಗಳು ಮತ್ತು ಈ ನಾಜಿ ಪಕ್ಷ ಏಳಿಗೆ ಹೊಂದಲಿಕ್ಕೆ ಕಾರಣಗಳು, ಒಂದನೇದಾಗಿ ಹೇಳಬೇಕಂದ್ರೆ ಮೊದಲ ಮಹಾಯುದ್ಧದ ಸೋಲು ಮತ್ತು ಜರ್ಮನಿ ಮೇಲೆ ಹೇರಿದ ವರ್ಸೈಲ್ಸ್ ಒಪ್ಪಂದ. ಸೊ
ಮೊದಲ ಮಹಾಯುದ್ಧದಲ್ಲಿ ಜರ್ಮನಿ ಅನುಭವಿಸಿದಂಥ ಸೋಲು ಮತ್ತು ಜರ್ಮನ್ ಮೇಲೆ ಹೇರಿದ ವರ್ಸೈಲ್ಸ್ ಒಪ್ಪಂದ ಈ ನಾಜಿ ಪಕ್ಷದ ಏಳಿಗೆಗೆ ಒಂದು ಕಾರಣವಾಯಿತು ಅಂತ ಹೇಳ್ಬೋದು. ಎರಡನೇದಾಗಿ ಹಿಟ್ಲರ್ನ ಗುಣಲಕ್ಷಣಗಳು, ಶ್ರೇಷ್ಠ ವಾಗ್ಮಿ, ಪ್ರಚಾರ ಸಾಧನ ಈತ ಬಳಕೆ ಮಾಡಿದ್ದು ಕೂಡ ಈತನ ಪಕ್ಷದ ಒಂದು ಏಳಿಗೆಗೆ ಕಾರಣವಾಯಿತು ಅಂತ ಹೇಳ್ಬೋದು. ಜರ್ಮನ್ ರಾಷ್ಟ್ರದ ಗುಣಲಕ್ಷಣಗಳು, ಸೊ ಜರ್ಮನರು ತಮ್ಮ ಹಿಂದಿನ ಕೀರ್ತಿಯನ್ನು ಬಯಸ್ತಾ ಇದ್ದರು, ಅದಕ್ಕೋಸ್ಕರವಾಗಿ ಒಂದು ಹೋರಾಟದ ಮನೋಭಾವನೆ ಅವರಲ್ಲಿತ್ತು. ಸೊ ಆ ಜರ್ಮನ್ ಜನತೆಯ ಗುಣಲಕ್ಷಣಗಳು ಕೂಡ ಈ ನಾಜಿ ಪಕ್ಷದ ಒಂದು ಏಳಿಗೆಗೆ ಕಾರಣವಾದವು ಅಂತ ಹೇಳ್ಬೋದು. ಅಲ್ಲದೆ ಸಮತಾವಾದ ಹರಡುವ ಒಂದು ಭೀತಿ ಕೂಡ ಅಲ್ಲಿದ್ದು, ಅಂದರೆ ರಷ್ಯಾದಲ್ಲಿ ಕ್ರಾಂತಿ ಉಂಟಾಗಿ ಅಲ್ಲಿ ಸಮತಾವಾದ ಬಂದಿತ್ತು 1917 ಸಂದರ್ಭದಲ್ಲಿ. ಆ ಒಂದು ಸಮತಾವಾದ ಜರ್ಮನಿಯಲ್ಲಿ ಕೂಡ ಹರಡಬಹುದು ಎಂಬ ಒಂದು ಭೀತಿ ಇತ್ತು. ಆ ಸಮತಾವಾದ ಹರಡಬಾರದು ಎಂಬ ಉದ್ದೇಶಕ್ಕೋಸ್ಕರವಾಗಿ ಜರ್ಮನಿಯಲ್ಲಿ ನಾಜಿ ಸಿದ್ಧಾಂತ ಅಥವಾ ನಾಜಿ ಪಕ್ಷ ತಲೆ ಎತ್ತಿತು. ಅಲ್ಲದೆ ಜರ್ಮನಿ ಅನುಭವಿಸುತ್ತಿದ್ದಂಥ ಆರ್ಥಿಕ ಸಮಸ್ಯೆಗಳು, ಸೊ ಆರ್ಥಿಕ ಸಮಸ್ಯೆಯಿಂದ ಜರ್ಮನಿಯನ್ನು ಹೊರತರಲಿಕ್ಕೆ ನಾಜಿ ಪಕ್ಷ ಸಹಾಯ ಮಾಡಬಹುದೆಂದು ಭಾವಿಸಿ ಈ ಒಂದು ನಾಜಿ ಪಕ್ಷ ಜರ್ಮನಿಯಲ್ಲಿ ಏಳಿಗೆಗೆ ಬಂತು ಅಂತ ಹೇಳ್ಬೋದು. ಅಲ್ಲದೆ ಹಿಟ್ಲರ್ ಪ್ರತಿಪಾದಿಸಿದ ಜರ್ಮನ್ ಜನಾಂಗದ ಶ್ರೇಷ್ಠತೆ, ಸೊ ಜಗತ್ತಿನ ಎಲ್ಲ ಜನಾಂಗಗಳಲ್ಲಿ ಜರ್ಮನ್ ಜನಾಂಗವೇ ಶ್ರೇಷ್ಠ ಜನಾಂಗ ಎಂದು ಹಿಟ್ಲರ್ ಸಾರಿದ್ದ. ಈ ಅಂಶ ಕೂಡ ಈ ನಾಜಿ ಪಕ್ಷದ ಒಂದು ಆತನ ಒಂದು ನಾಜಿ ಪಕ್ಷದ ಒಂದು ಏಳಿಗೆಗೆ ಕಾರಣವಾಯಿತು ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದಿ ಇಂಟ್ರೊಡಕ್ಷನ್ ಆ್ಯಂಡ್ ಕಾಸಸ್ ಫಾರ್ ದ ರೈಸ್ ಆಫ್ ನಾಜಿ. ಸೊ ನಾಜಿ ಪಕ್ಷದ ಸಿದ್ಧಾಂತಗಳು, ಇವುಗಳನ್ನು ಒಂದು ನೆಕ್ಸ್ಟ್ ತರಗತಿಯಲ್ಲಿ ನಾವು ನೋಡೋಣ.